ಪಿಂಗ್ ಫ್ರೆಂಚ್ ಫ್ರೈ. ನನ್ನ ಮೊಮ್ಮಗನಿಗೆ ಇವತ್ತು ಫ್ರೆಂಚ್ ಫ್ರೈ ಮಾಡ್ಬೇಕಂತ ತಿನ್ಬೇಕಂತ ಆಸೆಯಾಗಿದೆ. ದಿಢೀರಂತ ಫ್ರೆಂಚ್ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ. ಅವನಿಲ್ಲ ಅಂದರೆ ಹೋಟ್ಲಿಗೆ ಹೋಗಿ ತಿನ್ನೋಣ ಅಂತಾನೆ. ಹೋಟ್ಲಲ್ಲಿ ಹೋದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಇದು ನಾನು ಬಿಸಿನೀರಲ್ಲಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಅದು ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಆದಾಗ ಹಾಕ್ಬೋದು. ನೋಡಿ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ. ನೋಡಿದ್ರಲ್ವ, ಇವಾಗ ಉದ್ದಿ ಬರ್ತಾ ಇದೆ. ನಾನು ಇದನ್ನು ಆಫ್ ಮಾಡಿ ಅದನ್ನು ಸೋಸ್ಬಿಡ್ತೀನಿ. ಒಂದೆರಡು ನಿಮಿಷ ಮುಚ್ಚಿಡ್ತೀನಿ, ಆಮೇಲೆ ಅದನ್ನು ಸೋಸ್ತೀನಿ. ಇದು ಒಂದೆರಡು ನಿಮಿಷ ಬಿಟ್ಟಿದ್ದೀನಿ. ಇದನ್ನು ಡ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಡ್ರೈ ಇದು ಡ್ರೈನ್ ಮಾಡ್ಕೊಂಡಿದ್ದೀನಿ ನೀರನ್ನು. ಈಗ ಒಂದೆರಡು ನಿಮಿಷ ಬಟ್ಟೆ ಮೇಲೆ ಹಾಕ್ತಿದ್ದೀನಿ, ನೀರಿನ ಅಂಶ ಎಲ್ಲ ತೆಗಿಲಿಕ್ಕೆ. ನೀರಿನ ಅಂಶ ಎಲ್ಲ ಹೋಗಲಿ. ಒಂದೆರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅವಾಗ ಸಂಡಿಗೆ ಕರೆದಿದ್ದೆ, ಅದು ಎಣ್ಣೆ ಇದೆ ಸ್ವಲ್ಪ. ಅದಕ್ಕೆ ನಾನು ಎರಡು ಸಣ್ಣ ಸಣ್ಣ ಆಲೂಗಡ್ಡೆದು ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ನೀರು ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಉಪ್ಪು ನಾವು ಹೀಗೆ ಹಾಕಿದರೆ ಅದು ರುಚಿ ಬರಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಇದ್ದಿದ್ದು ತಗೊಂಡು ಬಂದಿದ್ದೀನಿ. ಈಗ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡೋಣ. ಫ್ರೆಂಚ್ ಫ್ರೈ ರೆಡಿ. ದಿಢೀರ್ ಫ್ರೆಂಚ್ ಫ್ರೈ. ನನ್ನ ಮೊಮ್ಮಗನಿಗೆ ದಿಢೀರ್ ಅಂತ, ಅವನಿಗೆ ಇವತ್ತು ಹುಷಾರಿಲ್ಲ ಅಂತ ಹಾಫ್ ಡೇ ಮಾಡ್ಕೊಂಡು ಕರ್ಕೊಂಡ್ಬಂದೆ. ಅದಕ್ಕೆ ಅವನು ಮಲ್ಕೊಂಡಿದ್ದ. ಹೇಳ್ಬೇಕಾದ್ರೆ ಅವನದು ಇಂಡೆಂಟು, ನನಗೆ ಇವತ್ತು ಫ್ರೆಂಚ್ ಫ್ರೈ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಆಯಿತು ಅಂತ ಹೇಳಿದೆ. ಯಾವಾಗಲಿಂದ ಕೇಳ್ತಾ ಇದ್ದ. ನಾವು ಹೋಟ್ಲಲ್ಲೆಲ್ಲ ಜಾಸ್ತಿ ಅದನ್ನು ತಿನ್ನಲ್ಲ, ಅದಕ್ಕೆ ಮನೆಯಲ್ಲೇ ಮಾಡಿಕೊಡ್ತೀನಪ್ಪ ನಿನಗೆ ಅಂತ ಯಾವಾಗಲೂ ಹೇಳಿದ್ದೆ. ಆಯಿತು, 2 ತಿಂಗಳು ಮಾಡಿಲ್ಲ ನಾನು. ನನಗೆ ಯಾರೋ ಹೇಳಿದರು, ಈ ಥರ ವುಡನ್ ಪೀಸು ಒಂದು ಸ್ವಲ್ಪ ಇದರಲ್ಲಿ ಹಾಕಿದರೆ ಇದು ಎಣ್ಣೆ ಕುಡಿಯಲ್ಲ ಅಂತ. ನಾನು ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇದ್ದೀನಿ. ಇದನ್ನು ಇಟ್ಕೊಂಡು ನೋಡೋಣ ಹೌದಾ ಅಲ್ವಾ ಅಂತ. ನನಗೂ ಗೊತ್ತಿಲ್ಲ. ವಿಲ್ ಟ್ರೈ. ಯೂಶ್ವಲಿ ಫ್ರೆಂಚ್ ಫ್ರೈ ಅಂದರೆ ತುಂಬ ಎಣ್ಣೆ ಕುಡಿತದೆ. ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಬೇಯಿಸುವಾಗ. ಸ್ವಲ್ಪ ಎಣ್ಣೆ, ನೀರು, ಆಲೂಗಡ್ಡೆ ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ಅದನ್ನು ಫ್ರೈ ಮಾಡಿ ಸ್ವಲ್ಪ ಉಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇ ಉಪ್ಪು ನೀರು ಹಾಕ್ತಿದ್ದೀನಿ ನಾನು. ಅರ್ಧ ಫ್ರೈ ಆದಮೇಲೆ ಉಪ್ಪು ನೀರು ಹಾಕಬೇಕು. ಜಾಗ್ರತೆಯಾಗಿ ಮಾಡುವಾಗ. ಯಾವತ್ತೂ ಹೀಗಾಗಲಿಲ್ಲ, ಇವತ್ತು ಯಾಕೋ ಹೀಗಾಯಿತು ಗೊತ್ತಿಲ್ಲ. ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ನಾನು ಸುಮಾರು ಸತಿ ಮಾಡಿದ್ದೀನಿ, ಆದರೆ ಹೀಗೆ ಆಗಿಲ್ಲ. ಇವತ್ತು ಯಾಕಾಯ್ತೋ ಗೊತ್ತಿಲ್ಲ.
ನೊರೆ ಇದೆಯಲ್ಲ ಅದೆಲ್ಲ ಹೋಗಬೇಕು. ಆಮೇಲೆ ಅದು ಫ್ರೈ ಆಯಿತು ಅಂತ ಲೆಕ್ಕ. ಎಷ್ಟು ಕಲಿತ್ರೂ ಇನ್ನೂ ಕಲಿಯೋದಿದೆ. ಕುಕ್ಕಿಂಗಲ್ಲಿ ಯಾವತ್ತೂ ಮುಗಿಯದ ಕತೆ ಅದು. ಎಷ್ಟು ಕಲಿತೀರೋ ಅಷ್ಟು ಜಾಸ್ತಿ ಇದೆ. ಇನ್ನೂ ಜಾಸ್ತಿ ವೆರೈಟಿ ಅಡುಗೆ ಇದೆ. ಸೊ ನಾನು ಹಾಗೆ ಏನೇನು ವೆರೈಟಿ ಏನೇನು ಟಿಪ್ಸ್ ಸಿಗುತ್ತೆ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ನಿಮಗೆ ಸರಿ ಅನಿಸಿದ್ರೆ ಮಾಡಿ, ಇಲ್ಲ ಅಂದರೆ ಓಕೆ ಆ್ಯಸ್ ಯೂಶುವಲ್ ನೀವು ಮಾಡೋದನ್ನು ಮಾಡಿ. ನನಗನ್ಸುತ್ತೆ ಇದು ನೋಡಿದರೆ ಹೌದು ಎಣ್ಣೆ ಕುಡಿತಾ ಇಲ್ಲ ಅಂತ. ನಾನು 2 ಟೂತ್ ಪಿಕ್ ಹಾಕಿದ್ದೆ. ಇದು ಆಗ್ತಾ ಬಂತು. ಒಳ್ಳೆ ಆಲೂಗಡ್ಡೆ ಸಿಕ್ಕಿದ್ರೆ ಕುರ್ಕುರಿ ಆಗುತ್ತೆ. ಕೆಲವು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಕುರಿ ಆಗೋದಿಲ್ಲ. ಇದು ಹೇಗಿದೆಯೋ ಗೊತ್ತಿಲ್ಲ. ಇದನ್ನು ಮಗ ಟೇಕ್ ಮಾಡಿ ಹೇಳ್ತಾನೆ, ಆಮೇಲೆ ನೋಡೋಣ. ಆಗಿದೆ, ಶಬ್ದ ಬರ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಟೈಮ್ ಮಾತ್ರ ಜಾಸ್ತಿ ಉಪ್ಪು ನೀರು ಹಾಕೋದು. ಆಮೇಲೆ ಒಂದು ಸ್ವಲ್ಪ ಅದರಲ್ಲೇ ಉಪ್ಪು ಇರ್ತದೆ ಎಣ್ಣೆಯಲ್ಲಿ. ಆಮೇಲೆ ಸ್ವಲ್ಪ ಹಾಕಿದ್ರೆ ಆಯಿತು.